ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ ಸೆಕೆಂಡ್ ರೌಂಡಿನ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೆಇ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಕೆಇ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರಿಗೆ ನಮ್ಮ ಸಮಸ್ತ ವಿದ್ಯಾರ್ಥಿಗಳ ಮತ್ತು ಪಾಲಕರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮೆಲ್ಲರ ರಿಕ್ವೆಸ್ಟ್ ಅನ್ನ ಮನ್ನಿಸಿ ಕೆಇ ಡೈರೆಕ್ಟರ್ ಅವರು ಮಾಕ್ ಅಲಾಟ್ಮೆಂಟ್ ಅನ್ನ ಕೊಟ್ಟಿರೋದು ಬಹಳ ಖುಷಿಯನ್ನ ಉಂಟು ಮಾಡಿದೆ. ಯಾಕಂದ್ರೆ ಇದರಲ್ಲಿ ಕಂಪ್ಲೀಟ್ ನಾನು ಕಟ್ ಆಫ್ ಅನ್ನು ಕೂಡ ಹೇಳ್ತೀನಿ. ಸ್ವಲ್ಪ ವಿಡಿಯೋ ಲಾಂಗ್ ಆದ್ರೂ ಕೂಡ ನಿಮಗೆ ಪೇಷನ್ಸ್ ಇದ್ರೆ ನೋಡಿ ಖುಷಿ ಪಡಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಕೆಇ ಅವರು ಕೆಸಿಇಟಿ ಅವರಿಗೂ ಸೇರಿ ಅನೌನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಕೆಸಿಇಟಿ ಇಂಜಿನಿಯರಿಂಗ್ ಗೋಸ್ಕರ ಯಾರು ವೇಟ್ ಮಾಡ್ತಾ ಇದ್ರು ಅವರಿಗೂ ಕೂಡ ನಿಮಗೆ ಬೇಕಾದಂತ ಕೆಲವೊಂದಷ್ಟು ಒಳ್ಳೆಯ ಕಾಲೇಜಸ್ಗಳು ನಿಮಗೆ ಅಲಾಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ ಸಿಇಟಿ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ಕ್ಯಾಪ್ಚಾವನ್ನು ಹಾಕಿದ್ರೆ ನಿಮಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಅದರ ಜೊತೆಗೆ ಮಾಕ್ ಅಲಾಟ್ಮೆಂಟಿನ ಕಟ್ ಆಫ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ, ನೀವು ಇದರಲ್ಲಿ ನೋಡಿಕೊಳ್ಳಬಹುದು. ಸೊ ಇದು ಸಿಇಟಿಗೆ ಸಂಬಂಧಪಟ್ಟ ಹಾಗೆ. ಸೊ ಮೇನ್ ಆಗಿ ನಾನು ನೀಟಿಗೆ ಸಂಬಂಧಪಟ್ಟಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ಸೊ ನೀಟಿಗೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂತ ಅಂದ್ರೆ ಈ ಕೇಸಲ್ಲಿ ನೀಟಿಗೂ ಕೂಡ ಮಾಕ್ ಅಲಾಟ್ಮೆಂಟ್ ಬಂದಿದೆ. ಸೊ ಮಾಕ್ ಅಲಾಟ್ಮೆಂಟ್ ಅಂದ್ರೆ ನೀವು ಈ ಒಂದು ಲಿಂಕ್ ಅನ್ನು ಯೂಸ್ ಮಾಡಿ ಕೂಡ ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಈ ಒಂದು ವೈದ್ಯಕೀಯ ಕೋರ್ಸ್ ನ ಹಂಚಿಕೆ ಪಟ್ಟಿಯನ್ನು ಕೊಟ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಡಿಟೇಲ್ ಆಗಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ನೀವು ನೋಡ್ಕೊಳ್ಬಹುದು. ಅದರಿಂದ ನಾನು ಕಟ್ ಆಫ್ ಅನ್ನ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನಮಗೆ ಬಸವೇಶ್ವರ ಮೆಡಿಕಲ್ ಕಾಲೇಜಿಂದ ಏನೊಂದು ಡೌಟ್ ಇತ್ತು, 22 ಲಕ್ಷ ಆಗ್ಬೋದು ಅಂತ ನಾನು ಹೇಳಿದ್ದೆ. ಸೊ 22 ಲಕ್ಷ ಅದು ಆಗಿದೆ. ಈಗ ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾವ್ಯಾವ ವಿದ್ಯಾರ್ಥಿಗಳು ತಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ 12 ಲಕ್ಷದ ಒಂದು ಕೆಟಗರಿಯಲ್ಲಿ ಬಸವೇಶ್ವರವನ್ನ ಆಡ್ ಮಾಡ್ಕೊಂಡಿದ್ದೀರಿ, ದಯವಿಟ್ಟು ನೀವು ಆ ಒಂದು ಬಸವೇಶ್ವರವನ್ನ ತೆಗೆದು 22 ಲಕ್ಷ ಬೇಕಿದ್ರೆ ಅಲ್ಲಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮತ್ತೆ ಅದೇ ನಿಮಗೆ ಅಲಾಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇನ್ನು ಹಾಗಾದ್ರೆ ಎಷ್ಟು ದಿನ ನಮಗೆ ಚೇಂಜಸ್ ಗಳನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. 13ನೇ ತಾರೀಕು 80 ಗಂಟೆಯ ತನಕ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಈಗ ಇವತ್ತು ಮಧ್ಯಾಹ್ನ 4 ಗಂಟೆಯ ನಂತರ ಅನೌನ್ಸ್ ಮಾಡಿದ್ದಾರೆ. ಇನ್ನು 20ನೇ ತಾರೀಕು ಬೆಳಗ್ಗೆ 9 ಗಂಟೆಯ ತನಕ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 20ನೇ ತಾರೀಕು 9 ಗಂಟೆಯವರೆಗೂ ಕೂಡ ನಿಮಗೆ ಚೇಂಜಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಮಾಡ್ಕೊಳ್ಳಿ. ಬಟ್ ನನ್ನ ಸಜೆಷನ್ ಇಷ್ಟೇ, ಈಗ ಯಾವುದೋ ಒಂದು ಬಾರ್ಡರ್ ಇರುವಂತ ರ್ಯಾಂಕ್ ದವರಿಗೆ ಸೀಟು ಸಿಗದೆ ಇರಬಹುದು, ಸಿಕ್ಕಿಲ್ಲ ಅಂತ ಹೇಳಿ ಯಾವುದೋ ಲೋವರ್ ಪ್ರಿಯಾರಿಟಿಯನ್ನ ಮೇಲ್ ಹಾಕೋದು, ಒಳ್ಳೆ ಪ್ರಿಯಾರಿಟಿಯನ್ನ ಕೆಳಗೆ ಹಾಕೋದು ಮಾಡಬೇಡಿ. ಪೇಷನ್ಸ್ ಇರಲಿ. ಅಪ್ ಟು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗ್ತದೆ ಒಂದು ಒಳ್ಳೆಯ ಕಾಲೇಜು ಸಿಗಬೇಕು ಅಂದ್ರೆ. ಸೊ ಆ ಕಾರಣಕ್ಕೆ ಸೀಟು ಸಿಕ್ಕಿಲ್ಲ ಅಂತ ಚಿಂತೆ ಮಾಡಬೇಡಿ. ಸೊ ನಿಮ್ದೇನಾದ್ರೂ, ನಾನು ಆಲ್ರೆಡಿ ಹೇಳಿರೋ ಹಾಗೆ ಸೇಫ್ ರ್ಯಾಂಕ್ ಝೋನ್ ಅಂತ ನಾನು ಹಿಂದಿನ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ. ಸೊ ಅದು ಕ್ರಾಸ್ ಆಗಿ ಹೋಗ್ಬಿಟ್ಟಿದೆ, ಬಹಳ ಖುಷಿ ನನಗೆ. ಸೊ ಬಾರ್ಡರ್ ಈಗಲೂ ಕೂಡ ನೀವು ಮಾಕ್ ಅಲಾಟ್ಮೆಂಟ್ ನೋಡಿದ ಮೇಲೆ ಬಾರ್ಡರ್ ಇದ್ರೆ ಪೇಷನ್ಸ್ ಇರಲಿ, ವೇಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 20ನೇ ತಾರೀಕು ಬೆಳಗ್ಗೆ 9 ಗಂಟೆ ಒಳಗೆ ಏನಾದ್ರು ಚೇಂಜಸ್ ಬೇಕಿದ್ರೆ ಮಾಡ್ಕೊಳ್ಳಿ. ಇನ್ನು ಲೆಟಸ್ ಮೂವ್ ಟು ದ ಕಟ್ ಆಫ್. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕಟ್ ಆಫ್ ವಿಡಿಯೋವನ್ನ ಮಾಡಬೇಕಾದ್ರೆ ಖುಷಿಯಿಂದ ಹೇಳ್ಕೊತಿದ್ದೆ, ನಾನು ಹೇಳುವಂತಹ ಕಟ್ ಆಫ್ ಏನಾದ್ರೂ ರಾಂಗ್ ಆಗಿ ನಿಮಗೆಲ್ಲರಿಗೂ ಸೀಟ್ ಸಿಕ್ಕರೆ ನಿಮಗಿಂತ ಜಾಸ್ತಿ ನನಗ್ ಖುಷಿ ಆಗ್ತದ ಅಂತ. ಈ ಡೈಲಾಗ್ ಅನ್ನ ಬೇರೆ ಬೇರೆ ಯೂಟ್ಯೂಬರ್ಸ್ ಕೂಡ ಕಾಪಿ ಮಾಡಿದ್ರು, ಇರ್ಲಿ. ಆದ್ರೆ ಫೈನಲಿ ನನಗ್ ಬೇಕಾಗಿರೋದು ನಿಮಗೆ ಒಂದು ಒಳ್ಳೆಯ ಸೀಟು ಸಿಗೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಜನರಲ್ ಮೆರಿಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಲಾಸ್ ಆಗಿರೋದು ಯಾರಿಗೆ ಅಂತ ಅಂದ್ರೆ, ಸೊ ಲಾಸ್ ಆಗಿರೋದು ಯಾರಿಗೆ ಅಂತಂದ್ರೆ ST ಕ್ಯಾಟಗರಿಯವರಿಗೆ, SCC ಇರುವಂತಹ ವಿದ್ಯಾರ್ಥಿಗಳಿಗೆ, ಅಂದ್ರೆ SC ವಿತ್ ಗ್ರೂಪ್ C ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲಾಸ್ ಆಗಿದೆ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಅಲಾಟ್ ಆಗಿಬಿಟ್ಟಿದೆ. ಸೊ ವೇಟ್ ಮಾಡಿ, ನೀವು ಕೂಡ ಪೇಷನ್ಸ್ ಇರಲಿ, ಬರಬಹುದು. ಬಟ್ SC ಕ್ಯಾಟಗರಿಯಲ್ಲಿ ಗ್ರೂಪ್ C ಇರೋರಿಗೆ ನಂಬರ್ ಆಫ್ ಸೀಟೇ ಕಡಿಮೆ ಇರೋದಕ್ಕೆ ಸೊ ನೀವು ಸ್ವಲ್ಪ ಡೇಂಜರ್ ಝೋನ್ ಅಲ್ಲಿ ಇದೀರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಏನು ಮಾಡೋದಕ್ಕೂ ಬರೋದಿಲ್ಲ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮಲ್ಲಿ ಯಾರಾದ್ರೂ ಇದುವರೆಗೆ ಸೀಟ್ ಸಿಗದೆ ಇದ್ರೆ, ಇನ್ನೊಂದಷ್ಟು ಕಾಲೇಜಸ್ಗಳು ಯಾವ್ದಾದ್ರು ಬಿಟ್ಟಿದ್ರೆ ಇನ್ನೊಂದಷ್ಟು ಕಾಲೇಜಸ್ಗಳನ್ನ ಆಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಎಲ್ಲಾ ಮೆಡಿಕಲ್ ಕಾಲೇಜ್ ಆಡ್ ಮಾಡಿದ್ರು ಕೂಡ ಸೆಕೆಂಡ್ ಆಪ್ಷನ್ BDS, BAMS ಅದನ್ನು ಕೂಡ ಯೋಚನೆ ಮಾಡ್ಕೊಳ್ಳಿ. BAMS ಇನ್ನು ಆಡ್ ಆಗಿಲ್ಲ, ಸೆಕೆಂಡ್ ರೌಂಡಿಗೆ ಆಡ್ ಆಗ್ಬೋದು, ಅಂದ್ರೆ ಮೆಡಿಕಲ್ ಸೆಕೆಂಡ್ ರೌಂಡಿಗೆ. ಸೊ ಈಗ BDS ಏನ್ ಆಡ್ ಆಗಿದೆ, BDS ಆಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಲ್ಲ ನಿಮಗೆ 20 ಲಕ್ಷದ ಮಾಡ್ತೀರಾ, 12 ಲಕ್ಷದ ಮಾಡ್ತೀರಾ, ಅದನ್ನು ಕೂಡ ಆಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಟ್
ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ನನ್ನ ಗ್ರೂಪಲ್ಲಿ ಇದ್ದವ್ರಿಗೂ ಕೂಡ ಗೊತ್ತಿರ್ತದ, 75ರಿಂದ 80,000 ಆಲ್ ಇಂಡಿಯಾ ರ್ಯಾಂಕ್ ಇದ್ದವರಿಗೂ ಕೂಡ ಸೇಫರ್ ಸೈಡ್ 12 ಲಕ್ಷ ಹಾಕೊಳ್ಳಿ ಅಂತಾನೆ ಹೇಳ್ತಿದ್ದೆ. ಆದ್ರೆ ಈ ಸಾರಿ ಬಹಳ ಖುಷಿಯ ವಿಚಾರ ಏನು ಅಂದ್ರೆ ಜನರಲ್ ಮೆರಿಟ್ ದವರಿಗೆ 93,679 ರ್ಯಾಂಕ್ ಇದ್ದವರಿಗೂ ಕೂಡ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಕ್ಕಿದೆ. ಸರ್ GR ಮೆಡಿಕಲ್ ಕಾಲೇಜ್ ಸಿಕ್ಬಿಟ್ಟಿದೆ, ಸೊ ಲಾಸ್ಟ್ 3 ವರ್ಷದಿಂದ ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತು, ಸೊ ಮತ್ತೇನಾದ್ರೂ ಪ್ರಾಬ್ಲಮ್ ಆಗ್ತದಾ ಅಂತ ಕೇಳಬೇಡಿ. ಸೊ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಆಲ್ರೆಡಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ತಗೊಂಡ ಮೇಲೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸೊ KE ಅವರು ಜವಾಬ್ದಾರಿಯನ್ನ ತಗೊಂಡು ಬೇರೆ ಕಾಲೇಜಿಗೆ ನಿಮ್ಮನ್ನ ಶಿಫ್ಟ್ ಮಾಡ್ತಾರೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಹೌದಾ? ಸೊ ಅದಕ್ಕಾಗಿ ಇನ್ನೂ 1 ವರ್ಷ ವೇಸ್ಟ್ ಮಾಡೋದ್ರ ಬದಲಿಗೆ ಅಥವಾ 1.5 ಲಕ್ಷ ಬದಲಿ 12 ಲಕ್ಷ ತಗೊಳ್ಳೋದ್ರ ಬದಲಿಗೆ ಸಿಕ್ಕ ಕಾಲೇಜಲ್ಲಿ ಈಗ UG ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಮುಂದೆ PG ಅನ್ನ ಒಳ್ಳೆ ಕಾಲೇಜಲ್ಲಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿರಲಿಲ್ಲ ಇಷ್ಟು. ನನ್ನ ಎಕ್ಸ್ಪೆಕ್ಟೇಷನ್ 78ರಿಂದ 80,000 ಇತ್ತು. ಬಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ 93,000 ಅಲಾಟ್ ಆಗಿದೆ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಬರೆದಿಟ್ಕೊಳ್ಳಿ, ಜನರಲ್ ಮೆರಿಟ್ಗೆ 95,000ವರೆಗೂ ಕೂಡ ಸೀಟ್ ಸಿಗುತ್ತೆ. ಯಾಕಂದ್ರೆ ಜನರಲ್ ಮೆರಿಟ್ ಸೀಟ್ ಜಾಸ್ತಿ ಆಗಿದೆ ಈ ವರ್ಷ. ಸೊ ಬಹಳ ಖುಷಿ ಆಗಿದೆ ನನಗೆ. ನನ್ನ ಗ್ರೂಪ್ ಅಲ್ಲಿ ಇದ್ದವರು ಬೇಕಾದ್ರೆ ನನಗೆ ಬೈಕೊಂಡಿದ್ದು ನನಗೇನು ಬೇಜಾರಾಗ್ತಿರ್ಲಿಲ್ಲ. ಸೊ ಸರ್ ಏನು ಸರ್ ಸೀಟ್ ಸಿಗೋದೇ ಇಲ್ಲ ಅಂತ ಹೇಳಿದ್ರೆ ಈಗ ಸಿಕ್ಬಿಟ್ಟಿದೆ, ಬಹಳ ಖುಷಿ. ನಿಮ್ಗಿಂತ ಜಾಸ್ತಿ ನಾನು ಖುಷಿ ಪಡ್ತೀನಿ, ಚಿಂತೆ ಮಾಡಬೇಡಿ. ನಾನು ಏನೇ ಹೇಳಿದ್ರು ಸೇಫರ್ ಸೈಡ್ ಅಲ್ಲಿ ಹೇಳಿರ್ತೀನಿ. ಈಗ ನೀವು 1 ಲಕ್ಷ ಇದೆ ಅಂದ್ರೂ ನಿಮ್ಮನ್ನು ಖುಷಿ ಪಡಿಸೋದಕ್ಕೆ ಸೀಟ್ ಸಿಗುತ್ತೆ ಅಂತ ಹೇಳುವಂತ ಮನುಷ್ಯ ನಾನಲ್ಲ, ಸಿಗೋದಿಲ್ಲ ಅಂತಾನೆ ಹೇಳ್ತೀನಿ. ಹಂಗಿದ್ದಾಗಿಯೂ ಸಿಕ್ಕಾಗ ಯಾವಾಗ್ಲೂ ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ಜೀವನವನ್ನ ನಡೆಸ್ತಾ ಹೋದಾಗ ನಮಗೆ ಖುಷಿ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಇವತ್ತು ನನಗೆ ಬಹಳ ಖುಷಿಯಾಗಿದೆ, ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೊಳ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ 93,000ವರೆಗೂ ಮಾರ್ಕ್ ಅಲಾಟ್ಮೆಂಟ್ ಸಿಕ್ಕಿದೆ ಅಂದ್ರೆ ಒಂದು ಪಾಯಿಂಟ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೊಮ್ಮೆ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟು ಸಿಗದೇ ಇರಬಹುದು. ಇದೇನು ಈ ರ್ಯಾಂಕಿಗೆ GR ಸಿಕ್ಕಿದೆ ಅಲ್ವಾ, ಇದೂ ಕೂಡ ಸಿಗದೇ ಇರಬಹುದು. ಏನೂ ವರಿ ಮಾಡ್ಕೋಬೇಡಿ. ಮಾರ್ಕ್ ಅಲ್ಲೇ ಸಿಕ್ಕಿದೆ ಅಂತ ಅಂದ್ರೆ ಅಪ್ ಟು ಸೆಕೆಂಡ್ ರೌಂಡ್ ನಿಮಗೆ 100% ಸೀಟ್ ಸಿಗುತ್ತೆ. ಇಷ್ಟು ವರ್ಷ ಏನಾಗ್ತಿತ್ತು, ಮಾರ್ಕ್ ಅಲಾಟ್ಮೆಂಟ್ 60,000, 65,000, 59,000 ಸ್ಟಾಪ್ ಆಗ್ತಿತ್ತು ಜನರಲ್ ಮೆರಿಟ್ಗೆ. ಲಾಸ್ಟ್ ಇಯರ್ ತೆಗೆದು ನೋಡಿ. ಬಟ್ ಈ ವರ್ಷ ಮಾರ್ಕ್ ಅಲಾಟ್ಮೆಂಟ್ 93,000ಕ್ಕಿದೆ ಅಂತ ಅಂದ್ರೆ ಬೇಕಾದ ಒಂದು ಕಡೆ ಬರೆದಿಟ್ಕೊಳ್ಳಿ, RH ಸರ್ ಹೇಳಿದ್ದಾರೆ ಅಂತ ಹೇಳಿ. 1 ಲಕ್ಷದವರೆಗೆ ನಿಮಗೆ ಜನರಲ್ ಮೆರಿಟ್ ದವರಿಗೆ ಸೀಟ್ ಸಿಕ್ಕರು ಕೂಡ ಯಾವುದೇ ಆಶ್ಚರ್ಯ ಇಲ್ಲ. 1 ಲಕ್ಷ ಸಿಕ್ಬಿಟ್ರಂತೂ ದಯವಿಟ್ಟು ನನ್ನ ಆಫೀಸಿಗೆ ಬನ್ನಿ, ಧಾರವಾಡದಲ್ಲಿದೆ. ಧಾರವಾಡ ಪೇಡವನ್ನ ನಿಮ್ಮ ಬಾಯಲ್ಲಿ ಇಟ್ಟು ಕಳಿಸ್ತೀನಿ, ಅಷ್ಟು ಖುಷಿ ನನಗಾಗಿರ್ತದೆ. ಸೊ ಚಿಂತೆ ಮಾಡಬೇಡಿ, ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಕಾಲೇಜ್ ಸಿಗಲಿ. 93,000ಕ್ಕೆ ಸಿಕ್ಕಿದೆ. GM ವಿತ್ ಹೈದರಾಬಾದ್ ಕರ್ನಾಟಕದವ್ರು ನೋಡಿ 1,07,552 ಸಿಕ್ಕಿದೆ. ಇದನ್ನೇ ನಾನು KEದಿಂದ ಬೈ ಮಿಸ್ಟೇಕ್ ಅಂತ ಹೇಳ್ತಾ ಇಲ್ಲ. ನಾನೆಲ್ಲ ಲೀಸ್ಟ್ ಅನ್ನು ನೋಡಿದ್ದೀನಿ, ಇದು ಕರೆಕ್ಟ್ ಆಗೇ ಇದೆ. ಓಕೆ, ಸೊ ಈಗ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಹೊಸದಾಗಿ ವಿದ್ಯಾರ್ಥಿಗಳು ಎಂಟ್ರಿ ಹೊಡೆಯುವಂತಹ ಸಂಖ್ಯೆ ಕಡಿಮೆ ಇರ್ತದೆ ಈಗ. ಯಾಕಂದ್ರೆ ಯಾರ್ಯಾರು ಸೀರಿಯಸ್ ಆಗಿದ್ರಲ್ವಾ, ಈ ರ್ಯಾಂಕ್ ತನಕ ಯಾರ್ಯಾರು ಸೀರಿಯಸ್ ಆಗಿದ್ರು ಅವ್ರು ಆಲ್ರೆಡಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಂಡಿದ್ದಾರೆ. ಕೆಲವೊಂದಷ್ಟು ಸ್ಟೂಡೆಂಟ್ಗಳು ಮಾತ್ರ ಮಿಸ್ ಮಾಡ್ಕೊಂಡಿರಬಹುದು, ಬಟ್ ಎಲ್ಲಾ ಸೀರಿಯಸ್ ಇರುವಂತ ವಿದ್ಯಾರ್ಥಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ನನಗನ್ಸೋ ಪ್ರಕಾರ ಈ ರ್ಯಾಂಕ್ ಏನಿದೆ ಇದು ಬಹಳ ಕಡಿಮೆ ಆಗೋದಿಲ್ಲ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೂ ಕೂಡ ಮ್ಯಾಕ್ಸಿಮಮ್ ಅಂದ್ರೆ 90,000 ತನಕ ಹೋಗ್ಬೋದು ಅಷ್ಟೇ. ನೀವೇ ಯೋಚನೆ ಮಾಡಿ, 90,000 ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿರ್ಲಿಲ್ಲ ಜನರಲ್ ಮೆರಿಟ್ ಸೀಟ್ ಸಿಗುತ್ತೆ ಅಂತ. 1.5 ಲಕ್ಷದ್ದು ಈಗ ಸಿಗ್ತಾ ಇದೆ, ಅದಕ್ಕೆ ಖುಷಿ ಪಡಿ. ಸೊ ಜನರಲ್ ಮೆರಿಟ್ ವಿತ್ ಹೈದರಾಬಾದ್ ಕರ್ನಾಟಕ, ಪಾಪ ಇವತ್ತು ಹೈದರಾಬಾದ್ ಕರ್ನಾಟಕ ಒಬ್ಬ ನಮ್ಮ ಗ್ರೂಪ್ ಅಲ್ಲಿರುವಂತ ಒಬ್ಬ ಸ್ಟೂಡೆಂಟ್ ಪೇರೆಂಟ್ ಫೋನ್ ಮಾಡಿದ್ರು. ಸರ್ ಏನ್ ಸರ್ ನನಗೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಕೊಪ್ಪಳ ಕಾಲೇಜ್ ಸಿಕ್ಬಿಟ್ಟಿದೆ ಅಂತ ಅಂದ್ರು ಅವರು. ಅವ್ರಿಗೆ ಏನಾಗಿದೆ, ಡೌಟ್ ಬಂದ್ಬಿಟ್ಟಿದೆ, KE ಅವರಿಂದ ಏನಾದ್ರು ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ನಾನು ಹೇಳಿದೆ, ಮಿಸ್ಟೇಕ್ ಆಗಿರೋದಲ್ಲ ಸರ್, ಕರೆಕ್ಟ್ ಇರ್ತದೆ, ಕೊಪ್ಪಳ ಕಾಲೇಜ್ ಸಿಕ್ಕಿದೆ, ಖುಷಿ ಪಡಿ ಅಂತ ಅಂದೆ ನಾನು. ಸಿಗಬಾರ್ದು ಅಂತ ಏನಿಲ್ವಲ್ಲ, ಅದಕ್ಕೆ ಹೇಳಿದ್ದು. ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಒಳ್ಳೆಯ ಮನಸ್ಸಿನಿಂದ ನಾವು ಏನು ಕೆಲಸವನ್ನ ಮಾಡ್ತೀವಿ ಅವೆಲ್ಲ ಕೆಲಸಗಳು ಕೂಡ ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಅದು ಒಂದು ಒಳ್ಳೆಯ ದಡಕ್ಕೆ ಬಂದು ಮುಟ್ಟುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರ್ತದೆ. ಆ ಕಾರಣಕ್ಕೆ ಸೊ ಜನರಲ್ ಮೆರಿಟ್ ವಿತ್ ಹೈದರಾಬಾದ್ ಕರ್ನಾಟಕ 1,07,000 ವಿತ್ ಕನ್ನಡ ಮೀಡಿಯಂ 1,47,000. ಜನರಲ್ ಮೆರಿಟ್ ರೂರಲ್ 1,11,000. ಅಲ್ಲ ಮೀನ್ ನೋಡಿ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ವಿತ್ ಹೈದರಾಬಾದ್ ಕರ್ನಾಟಕ 1,39,000 ತನಕ ಸ್ಟಾಪ್ ಆಗಿದೆ. ಲಕ್ಕಿ ನೀವೆಲ್ಲ, ಖುಷಿ ಪಡಿ. ಜನರಲ್ ಮೆರಿಟ್ ವಿತ್ ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ 1,24,000 ತನಕ ಇದೆ. ಕಾಲೇಜ್ ಯಾವುದು ಅನ್ನೋದನ್ನ ನಾನು ಹೇಳೋದಿಲ್ಲ, ಯಾಕಂದ್ರೆ ಈ ರ್ಯಾಂಕ್ ಏನಿದೆಯಲ್ಲ ಇದು ಯಾವುದು ಕೂಡ ಸೀಟ್ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದಿರಲಿಲ್ಲ ನಮಗೆ. ಆ ಕಾರಣಕ್ಕೆ 1.5 ಲಕ್ಷ ಸೀಟ್ ಸಿಕ್ಕಿದೆ ಅಂತಂದ್ರೆ ಖುಷಿ ಪಡಿ. ಈಗ ಮತ್ತೆ ಆಸೆ ಪಡೋದಕ್ಕೆ ಹೋಗ್ಬೇಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ. ದೊಡ್ಡ ದೊಡ್ಡ ಆಸೆ ಪಡೋದಕ್ಕೆ ಹೋಗ್ಬೇಡಿ. ಸರ್ ಅಲ್ಲ ಮೀನ್ ಸಿಕ್ಬಿಟ್ಟಿದೆ, ನನಗೆ ಬೇರೆ ಕಾಲೇಜ್ ಬೇಕಾಗಿತ್ತು. ಬೇರೆ ಕಾಲೇಜ್ ಬೇಕಾ, 12 ಲಕ್ಷಕ್ಕೆ ಹೋಗಿ ಹಾಗಾದ್ರೆ ಖುಷಿ ಪಡಿ ಅಲ್ಲ. 1.5 ಲಕ್ಷ ಸೀಟ್ ಸಿಗ್ತಾ ಇದೆ. ಸೊ ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀವು ಕಾಲೇಜ್ ಸರಿ ಇಲ್ಲ ಅಂತ ಅಂದ್ರೆ
ಮನುಷ್ಯನ ಭಾವನೆಗಳು ಯಾವ ರೀತಿ ಇರ್ತದೆ ಅಂತಂದ್ರೆ, ಸಿಕ್ಕಿಲ್ಲ ಅನ್ನೋವರೆಗೆ ನನ್ಗೆ ಸಿಗ್ಲಿಲ್ಲ ಸಿಕ್ಕ ಮೇಲೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಸಿಕ್ಕಿದ್ರೆ ಅನ್ನೋ ಆಸೆನೇ ಇರ್ತದ. ನಾನು ಅದಕ್ಕಾಗಿ ಹೇಳ್ತೀನಿ, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಜೀವನದಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಎಲ್ಲಾ ಥಿಂಗ್ಸ್ಗಳು ನಮ್ಮನ್ನು ಖುಷಿಯಾಗಿ ಇಟ್ಟಿರ್ತದ. ನಾವು ಇನ್ನೂ ಸ್ವಲ್ಪ ದಿನ ಬಾಳೋದಕ್ಕೆ ಹೆಲ್ಪ್ ಮಾಡ್ತದ. ಯಾಕಂದ್ರೆ ಖುಷಿ ಜಾಸ್ತಿ ಆದಾಗ ನಮ್ಮ ಜೀವನದ ಆಯಸ್ಸು ಕೂಡ ಜಾಸ್ತಿ ಆಗ್ತದ. ಸೊ 1G ನೋಡಿ, 1,17,000 ವರೆಗೆ ಸೀಟ್ ಸಿಕ್ಕಿದೆ. ನನ್ನ ಕಟ್ ಆಫ್, ನನ್ನ ಎಕ್ಸ್ಪೆಕ್ಟೇಷನ್ 1 ಲ್ಯಾಕ್ ಇತ್ತು. 1,17,000 ಸಿಕ್ಕಿದೆ. 1 ವಿತ್ ಹೈದರಾಬಾದ್ ಕರ್ನಾಟಕ 1,20,000. 1 ವಿತ್ ಕನ್ನಡ ಮೀಡಿಯಂ 1,85,057. ಒನ್ ಕ್ಯಾಟಗರಿ 1 ವಿತ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 1,85,000. ಅದು ನೋಡಿ ಇಲ್ಲಿ. ಸೊ ಯಾದಗಿರಿ ಗೌರ್ಮೆಂಟ್ ಕಾಲೇಜು 1R 1,33,395. 1RH 1,31,660. ಸೊ 2AG ಕ್ಯಾಟಗರಿ ನೋಡಿ 1,14,000. ನನ್ನ ಎಕ್ಸ್ಪೆಕ್ಟೇಷನ್ 95 to 1 ಲ್ಯಾಕ್ ವರೆಗೆ ಇತ್ತು. ಬಟ್ ನೋಡಿ ಸೀಟು 2AG ಕ್ಯಾಟಗರಿಗೆ 1,14,000 ತನಕ ಸೀಟ್ ಸಿಕ್ಕಿದೆ. ಇನ್ನೇನ್ ಬೇಕು ನಿಮಗೆ? ಸೊ ಗಣೇಶ್ ಹಬ್ಬಕ್ಕೆ ಪಟಾಕಿ ಅಂತ ತರಿಸ್ತೀರಿ, ಬೇಕಾದ್ರೆ ಇವತ್ತೇ ಪಟಾಕಿ ತರಿಸಿ, ಇಲ್ಲ ಅಂತದ್ದು ನಾಡಿದ್ದು ಫೈನಲ್ ರಿಸಲ್ಟ್ ಬರ್ತದಲ್ಲ ಅವತ್ತೇ ಪಟಾಕಿ ಹಾರಿಸೋಣಂತೆ. ಸೊ ನೋಡಿ, 2AH ಕ್ಯಾಟಗರಿ 1,17,000. 2A ಕನ್ನಡ ಮೀಡಿಯಂ 1,46,000. 2A ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 1,52,760. 2A ವಿತ್ ರೂರಲ್ 1,20,016. 2A ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ 1,34,000 ಸ್ಟಾಪ್ ಆಗಿದೆ. 2B ಕ್ಯಾಟಗರಿ ನೋಡಿ 1,02,000. ಇಲ್ಲೂ ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ 95,000 ವರೆಗಿತ್ತು. ಸೊ 2B ಹೈದರಾಬಾದ್ ಕರ್ನಾಟಕ 1,07,000. 2B ಕನ್ನಡ ಮೀಡಿಯಂ 1,49,000. 2B KH 1,32,057. 2B ರೂರಲ್ 1,22,168 ಸ್ಟಾಪ್ ಆಗಿದೆ. 2B RH ನೋಡಿ, 2B ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ 1,33,176. 3AG 94,000. ಇಲ್ಲೂ ಕೂಡ ಅಷ್ಟೇ, ನಂದು ಮ್ಯಾಕ್ಸಿಮಮ್ 85,000 ತನಕ ಇತ್ತು ನನ್ನ ಒಂದು ಅಂದಾಜು. ಸೊ 94,000. 3A ವಿತ್ ಹೈದರಾಬಾದ್ ಕರ್ನಾಟಕ 1,18,000. 3A ವಿತ್ ಕನ್ನಡ ಮೀಡಿಯಂ 1,57,000. 3A ವಿತ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 1,50,000. 3A ವಿತ್ ರೂರಲ್ 1,10,000. 3A ವಿತ್ ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ 1,26,000. 3BG 95,778. 3BH 1,07,678 ಸ್ಟಾಪ್ ಆಗಿದೆ. 3BR ಕ್ಯಾಟಗರಿ 1,12,776. 3B ಕನ್ನಡ ಮೀಡಿಯಂ 1,38. 3B ಕನ್ನಡ ಮೀಡಿಯಂ ವಿತ್ ಹೈದರಾಬಾದ್ ಕರ್ನಾಟಕ 1,34. 3B ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ 1,24,211. ನೋಡಿ, ಖುಷಿ ಪಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಸೊ 3B ಕ್ಯಾಟಗರಿನೂ ಅಷ್ಟೇ, ನನ್ನ ಅಂದಾಜು ಪ್ರಕಾರ ಇದು 85,000 ತನಕ ಇತ್ತು ಮ್ಯಾಕ್ಸಿಮಮ್. ಸೊ ಬಟ್ ಸೀಟ್ ಸಿಕ್ಬಿಟ್ಟಿದೆ. ಸೊ ನಾನು ಅದೇ ಹೇಳ್ತಾ ಇದ್ದೀನಿ, ಈಗ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ಫಸ್ಟ್ ರೌಂಡಲ್ಲಿ ಸಿಗ್ಲಿಲ್ಲ ಅಂದ್ರೂ ಬೇಜಾರು ಮಾಡ್ಕೋಬೇಡಿ, ಸೆಕೆಂಡ್ ರೌಂಡಲ್ಲಿ 100% ಸಿಗುತ್ತೆ. ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, ಕಾಮನ್ ಸೆನ್ಸ್ ಯಾಕೆ ಹೇಳ್ತಾ ಇದ್ದೀನಿ, ಈ ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಮಧ್ಯೆ ಬೇರೆ ವಿದ್ಯಾರ್ಥಿಗಳ ಬರುವವರ ಸಂಖ್ಯೆ ಬಹಳ ಕಡಿಮೆ. ಹೊಸದಾಗಿ ಈಗ ಯಾರು ಆ್ಯಡ್ ಆಗೋದಿಲ್ಲ. ಆ್ಯಡ್ ಆದ್ರೂ ಕೂಡ ಯಾರೋ ಜಾಸ್ತಿ ರ್ಯಾಂಕ್ ಇದ್ದವರೇ ಇರ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕಾಗಿ ಚಿಂತೆ ಮಾಡಬೇಡಿ. ಬಟ್ ನಿಜವಾಗ್ಲೂ ಈ ವರ್ಷ ಹೊಡೆತವನ್ನ ತಿಂದವ್ರು ಯಾರು ಅಂದ್ರೆ SC ಕ್ಯಾಟಗರಿಯವರು. SCಯಲ್ಲಿ ABC ಇಲ್ಲದೆ ಏನಾದ್ರೂ ಇದ್ದಿತ್ತು ಅಂತ ಅಂದ್ರೆ ಅವಾಗ ನಿಮಗೆ 1,02,20,000 ತನಕ ಸೀಟ್ ಸಿಗ್ಬೋದಿತ್ತು. ಆದ್ರೆ ಈ ಸಾರಿ ಜಾಕ್ಪಾಟ್ ಹೊಡೆದವರು SC ಕ್ಯಾಟಗರಿಯಲ್ಲಿ A ಮತ್ತು B ಇದ್ದವರು. SC ವಿತ್ C ಏನಿದಾರಲ್ವಾ, ಸೊ ಅವರಿಗೆ ಸ್ವಲ್ಪ ಲಾಸ್ ಆಗಿದೆ. ಇರ್ಲಿ, S1G ಅಂದ್ರೆ ಮೀನಿಂಗ್ ಏನಂತಂದ್ರೆ SC ವಿತ್ ಗ್ರೂಪ್ A ಅನ್ನೋದು ಗೊತ್ತಿರ್ಲಿ. ಓಕೆ, ಸೊ ಅವ್ರಿಗೆ ನೋಡಿ S1G 2,74,000 ತನಕ ಸೀಟ್ ಸಿಕ್ಕಿದೆ. S1 ವಿತ್ ಹೈದರಾಬಾದ್ ಕರ್ನಾಟಕ 2,80,000. S1 ವಿತ್ ರೂರಲ್ 3,71,000. S1 ವಿತ್ ಕನ್ನಡ ಮೀಡಿಯಂ 3,38,000. S1 ಕನ್ನಡ ಮೀಡಿಯಂ ವಿತ್ ಹೈದರಾಬಾದ್ ಕರ್ನಾಟಕ 3,98,642 ಅದೃಷ್ಟವಂತರು. S1 ವಿತ್ ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ 3,83,383 ರ್ಯಾಂಕು. S2 ಅಂತ ಅಂದ್ರೆ SC ವಿತ್ ಗ್ರೂಪ್ B. ಓಕೆ, ಸೊ S2G ನೋಡಿ, ಸೊ S2G ಅಂದ್ರೆ SC ಗ್ರೂಪ್ B ವಿತ್ ಜನರಲ್, ಅಂದ್ರೆ ಕನ್ನಡ ಮೀಡಿಯಂ ರೂರಲ್ ಇಲ್ಲದೆ ಇದ್ದವರು. ಸೊ S2G 2,02,000. S2K 2,82,000. S2H 2,24,000. S2R 2,26,000. S2KH 2,86,000. S2RH 2,20,000. ನೆಕ್ಸ್ಟ್ S3G ಅಂದ್ರೆ ಇದು ಸ್ವಲ್ಪ ಇವರಿಗೆ ಹೊಡೆತ ಬಿದ್ದಿದೆ. ಯಾಕಂತಂದ್ರೆ SC ವಿತ್ ಗ್ರೂಪ್ C ಏನಿದೆಯಲ್ವಾ, ಸೊ ಗ್ರೂಪ್ C ಏನಿದೆ ಈ ಕ್ಯಾಟಗರಿ ಅವರಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ. ಯಾಕಂತಂದ್ರೆ ನಂಬರ್ ಆಫ್ ಸೀಟ್ ಕಡಿಮೆ ಆಗ್ಬಿಡ್ತು, ಮತ್ತೆ
SC ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮಗೆ ಈ ಸೀಟ್ ಡಿಸ್ಟ್ರಿಬ್ಯೂಷನ್ ಕೂಡ ಕಡಿಮೆ ಆಗಿರ್ತದೆ. ಸೊ ಆ ಕಾರಣಕ್ಕೆ ಪರ್ಸೆಂಟೇಜ್ ವೈಸ್, ಸೊ ಆ ಕಾರಣಕ್ಕೆ SC3G 1,54,000. ಬಟ್ ಏನು ಚಿಂತೆ ಮಾಡಬೇಡಿ, ನನ್ನ ಅನಾಲಿಸಿಸ್ ಪ್ರಕಾರ 1.9 to 2 lakh ವರೆಗೂ ನಿಮಗೆ ಸೀಟು ಸಿಗಬಹುದು ಅಪ್ ಟು ಥರ್ಡ್ ರೌಂಡ್ ತನಕ ವೇಟ್ ಮಾಡಿದರೆ. S3H 1,54,000, S3R 1,58,000, S3 ಕನ್ನಡ ಮೀಡಿಯಂ 1,79,000, S3 ಕನ್ನಡ ಮೀಡಿಯಂ ವಿತ್ ಹೈದರಾಬಾದ್ ಕರ್ನಾಟಕ 1,66,000, S3 ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ 1,55,000. ಬಟ್ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಮೋರ್ ದ್ಯಾನ್ 1.7 lakh ಇರುವಂತಹ S3 ಅಂದ್ರೆ SC ಗ್ರೂಪ್ ಸಿ ಇದ್ದವರು ದಯವಿಟ್ಟು ನಿಮಗೆ ಸೆಕೆಂಡ್ ಆಪ್ಷನ್ ಏನಾದರೂ ಇದ್ರೆ BDS ಬಗ್ಗೆ ಥಿಂಕ್ ಮಾಡಿ, ಅಥವಾ 22 ಲಕ್ಷದ ಸೀಟ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಸಿಗ್ಲಿಲ್ಲ ಅಂದ್ರೆ, ಹಾಗಂತೇಳಿ ಯಾವುದೇ SC ಮತ್ತು ST ಕ್ಯಾಟಗರಿಯವರು ನಿಮಗೆ ಈಗ ಸೀಟು ಸಿಕ್ಕಿಲ್ಲ ಅಂದ್ರೆ ನೀವು 12 ಲಕ್ಷದ ಸಿಗಬಹುದಾ ಅಂತ ಹೇಳಿ ಯೋಚನೆ ಮಾಡಬೇಡಿ. ಯಾಕಂದ್ರೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಯಾಕೆ ಅಂದ್ರೆ ಮುಂದೆ ತೋರಿಸ್ತೀನಿ. 12 ಲಕ್ಷದ್ದು ಲಾಸ್ಟ್ ಎಷ್ಟು ಸ್ಟಾಪ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ST ಕ್ಯಾಟಗರಿ ಸೊ 1,57,457 ಇದು ಕಡಿಮೆ ಆಗಿದೆ ಈ ವರ್ಷ. ಯಾಕಂದ್ರೆ ನಂಬರ್ ಆಫ್ ಸೀಟ್ ಕಡಿಮೆ ಆಗಿದೆ ನಿಮಗೆ. ಇದು ನನಗನ್ಸೋ ಪ್ರಕಾರ ಮೇ ಬಿ 1.9 to 2 lakh ವರೆಗೂ ಹೋದ್ರೂ ಆಶ್ಚರ್ಯ ಇಲ್ಲ ಅಪ್ ಟು ಥರ್ಡ್ ರೌಂಡ್. ಆದರೆ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, STG ಕ್ಯಾಟಗರಿ ಇದ್ದು 1.7 to 1.75 lakh ರ್ಯಾಂಕ್ ಇದ್ರೆ ದಯವಿಟ್ಟು BDS ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಮುಂದೆ BAMS ಆ್ಯಡ್ ಆಗ್ತದ, BAMS ಬಗ್ಗೆ ಥಿಂಕ್ ಮಾಡ್ಕೊಳ್ಳಿ. ಇಲ್ಲ ಲಾಂಗ್ ಟರ್ಮ್ ಬಗ್ಗೆ ಹೋಗ್ತೀರಾ, ಅದನ್ನು ಯೋಚನೆ ಮಾಡಿ ಇಟ್ಕೊಳ್ಳಿ. ಸೊ ಅದ್ರ ಜೊತೆಗೆ 22 ಲಕ್ಷ ಸೀಟ್ ಇದೆಯಾ, ಅದನ್ನು ಕೂಡ ಯೋಚನೆ ಮಾಡಿ ಇಟ್ಕೊಳ್ಳಿ. ಬಟ್ 12 ಲಕ್ಷದ್ದು ಸಿಗೋದೇ ಇಲ್ಲ. ಯಾಕೆ ಸಿಗೋದಿಲ್ಲ ಅದನ್ನು ಕೂಡ ಕೆಳಗೆ ತೋರಿಸ್ತೀನಿ. ಯಾಕಂದ್ರೆ 12 ಲಕ್ಷದ್ದು 1.6 lakh ಒಳಗಡೆ ಹೋಗ್ಬಿಡ್ತದೆ. ಅಷ್ಟಿದ್ರೆ ನಿಮಗೆ ST ಕ್ಯಾಟಗರಿ ಒಳಗೆ ಈ ಸೀಟೇ ಸಿಕ್ಬಿಡ್ತದಲ್ಲ. ಅದಕ್ಕೆ 12 ಲಕ್ಷ ತಲೆಯಿಂದ ತೆಗೆದು ಹಾಕ್ಬಿಡಿ ನೀವು SC ಮತ್ತೆ ST ಕ್ಯಾಟಗರಿ ಅವರು. ನೆಕ್ಸ್ಟ್ ನೋಡಿ, ST ವಿತ್ ಕನ್ನಡ ಮೀಡಿಯಂ 1,64,000, ST ವಿತ್ ರೂರಲ್ 1,47,000, ST ವಿತ್ ಹೈದರಾಬಾದ್ ಕರ್ನಾಟಕ 1,49,000, ST ವಿತ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 1,63,285, ST ವಿತ್ ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ 1,49,027, S4 S4 ದವ್ರು ಬಹಳ ಅದೃಷ್ಟವಂತರು. S4 ಅಂತ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಗ್ರೂಪ್ ಸಿ ಅಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದ, ಹಾಗೇನಾದ್ರು ರಾಂಗ್ ಇದ್ರೆ ಕ್ಷಮಿಸಿ. ಗ್ರೂಪ್ ಸಿ ಅಲ್ಲಿ ಕೆಲವೊಂದಷ್ಟು ಪಂಗಡಗಳನ್ನ 20% ಜಾಸ್ತಿ ಅವರಿಗೆ ಅಂದ್ರೆ SC ಸಿ ಕ್ಯಾಟಗರಿಯಲ್ಲೇ ಮತ್ತೆ 20% ಜಾಸ್ತಿ ಕೊಟ್ಟು SC4 ಅಂತ ಮಾಡಿರೋದು. ನೋಡಿ ಇಲ್ಲಿ ಬಹಳ ಅದೃಷ್ಟವಂತರು. S4G ನೋಡಿ 4,18,264, S4 ರೂರಲ್ 5,51,000, S4H 5,57,000, S4K 7,44,283. ಅಬ್ಬಬ್ಬಬ್ಬಬ್ಬಾ ನೋಡಿ, ಅದೃಷ್ಟವಂತರಲ್ಲದೆ ಮತ್ತೇನು. 7,44,000 ತನಕ S4 ವಿತ್ ಕನ್ನಡ ಮೀಡಿಯಂದವ್ರಿಗೆ ಸೀಟ್ ಸಿಕ್ಕಿದೆ ಅಂತ ಅಂದ್ರೆ. S4RH ಸೊ 3,57,000 ತನಕ ಸೀಟ್ ಸಿಕ್ಕಿದೆ. ಇನ್ನು ಕ್ರಿಶ್ಚಿಯನ್ ಮೈನಾರಿಟಿ ಇದು MC ಅಂದ್ರೆ ಕ್ರಿಶ್ಚಿಯನ್ ಮೈನಾರಿಟಿಯಲ್ಲಿ 2,72,597 ವರೆಗೆ ಸೀಟ್ ಸಿಕ್ಕಿದೆ. ತೆಲುಗು ಮೈನಾರಿಟಿ 4,36,000 ವರೆಗೂ ಸೀಟ್ ಸಿಕ್ಕಿದೆ. ಇಲ್ಲಿ ನೋಡಿ, ಈ 4,36,000 ನಿಮಗೆ 4.5 lakh ದಾಟ್ ಹೋಗ್ತದೆ ಅಪ್ ಟು ಸೆಕೆಂಡ್ ರೌಂಡ್ ವರೆಗೆ. ಸೊ ಚಿಂತೆ ಮಾಡಬೇಡಿ. ತೆಲುಗು ಮೈನಾರಿಟಿ ವಿತ್ ಹೈದರಾಬಾದ್ ಕರ್ನಾಟಕ 11,55,000 ತನಕ ಸೀಟ್ ಸಿಕ್ಕಿದೆ. ನೋಡಿ, ತೆಲುಗು ಮೈನಾರಿಟಿ ವಿತ್ ಹೈದರಾಬಾದ್ ಕರ್ನಾಟಕ 12 ಲಕ್ಷ ಸೀಟು. MU ಅಂದ್ರೆ ತುಳು ಮೈನಾರಿಟಿ ಇದು. MU ಅಂತ ಅಂದ್ರೆ JR ಮೆಡಿಕಲ್ ಕಾಲೇಜಲ್ಲಿ 10,79,000 ತನಕ ಸೀಟ್ ಸಿಕ್ಕಿದೆ. ಹೌದಾ? MA ಕ್ಯಾಟಗರಿ 4,86,006 ತನಕ ಸೀಟ್ ಸಿಕ್ಕಿದೆ. ಅಂದ್ರೆ ತಮಿಳು ಮೈನಾರಿಟಿ. ಸೊ MM ಮುಸ್ಲಿಂ ಮೈನಾರಿಟಿ 2,57,000 ತನಕ ಕಂಚೂರಲ್ಲಿ ಸೀಟ್ ಸಿಕ್ಕಿದೆ. MMH ಕ್ಯಾಟಗರಿ ಮುಸ್ಲಿಂ ಮೈನಾರಿಟಿ ವಿತ್ ಹೈದರಾಬಾದ್ ಕರ್ನಾಟಕ 4,28,000 ತನಕ ಸೀಟ್ ಸಿಕ್ಕಿದೆ ಕಾಜಾಬಂದಿ ನವಾಜಲ್ಲಿ. ಇನ್ನು GMP ಕ್ಯಾಟಗರಿ ಅಂತ ಬಂದಾಗ 8 lakhದ್ದು ಸೆಂಟ್ ಜಾನ್ಸ್ ನಿಮಗೆ 20,000 ಸ್ಟಾಪ್ ಆಗಿದೆ. ಅಷ್ಟಕ್ಕೆ ಸ್ಟಾಪ್ ಆಗ್ತದೆ ಜನರಲಿ. 12 lakh ನೋಡಿ, ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲಿ 1.38 lakh to 1.4 lakh ವರೆಗಿತ್ತು. ಜಸ್ಟ್ ಇಮ್ಯಾಜಿನ್ ನನ್ನ ಎಕ್ಸ್ಪೆಕ್ಟೇಷನ್ 20,000 ಜಾಸ್ತಿ ಆಗಿದೆ. ಸೊ ಆಫೀಸಿಗೆ ಬನ್ನಿ, ಧಾರವಾಡ ಪೇಡ ಕೊಡ್ತೀನಿ. ಸೊ ಬಹಳ ಖುಷಿಯಾಗಿದೆ ನನಗೆ. 12 lakh 1,61,000 ವರೆಗೆ ಸೀಟ್ ಸಿಕ್ಕಿದೆ. 16 lakh 1,71,000 ವರೆಗೆ ಸೀಟ್ ಸಿಕ್ಕಿದೆ. GMP SDM 1,63,000. ಇದು ನೋಡಿ, ಇದು ಡೆಫಿನೆಟ್ಲಿ 2 lakh ಕ್ರಾಸ್ ಆಗ್ತದ. ಬಟ್ ಬಹಳ ಮುಂದೆ ಹೋಗೋದಿಲ್ಲ. ಬಟ್ 2 lakh ತನಕ ಸಿಗ್ತದೆ ನಿಮಗೆ. ಯಾವಾಗ? ಥರ್ಡ್ ರೌಂಡ್ ವರೆಗೆ.
ನೆಕ್ಸ್ಟ್ ಎಂ ಎಸ್ ರಾಮಯ್ಯ 1,54,000 ಇದೆ, ಡೆಫಿನೆಟ್ಲಿ 2 lakh ಕ್ರಾಸ್ ಆಗ್ತದೆ, ಚಿಂತೆ ಮಾಡಬೇಡಿ. GMP ಕ್ಯಾಟಗರಿ ಶ್ರೀನಿವಾಸ 2,94,000 ಇದೆ, 22 lakh ಇನ್ ಲಾಸ್ಟ್ ಕಾಲೇಜ್ ಅಲಾಟ್ ಆಗಿರೋದೆ 2,94,000. ಏನೂ ಚಿಂತೆ ಮಾಡಬೇಡಿ, ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಸೊ ಇದು ಮಿನಿಮಮ್ ಅಂದ್ರು 4.8 to 5 lakh 5.5 lakh ವರೆಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. 2,94,000 ಸ್ಟಾಪ್ ಆಗಿದೆ, ಇದು GMP ಕ್ಯಾಟಗರಿದು. ಅಪ್ ಟು 5.5 lakh ವರೆಗೆ ಬಂದರೂ ಆಶ್ಚರ್ಯ ಇಲ್ಲ. ಇನ್ನು GMP ವಿತ್ ಹೈದರಾಬಾದ್ ಕರ್ನಾಟಕ 75,000 ಸ್ಟಾಪ್ ಆಗಿದೆ. GR ಮೆಡಿಕಲ್ ಕಾಲೇಜಲ್ಲಿ GMP ವಿತ್ ಹೈದರಾಬಾದ್ ಕರ್ನಾಟಕ 12 ಲಕ್ಷದ ನೋಡಿ 2,46,000 ವರೆಗೆ ಸ್ಟಾಪ್ ಆಗಿದೆ. GMP ವಿತ್ ಹೈದರಾಬಾದ್ ಕರ್ನಾಟಕ ಕಾಜಾ ಬಂದೆ ನವಾಜ್ 2,30,000. GMP ವಿತ್ ಹೈದರಾಬಾದ್ ಕರ್ನಾಟಕ 2,31,000 SDM, ಇದು ನಿಮಗೆ 2.5 lakh ಕ್ರಾಸ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. GMPH ಅಲ್ಲಿ SDM. GMPH ಅಲ್ಲಿ 25 lakh 2.75 ತನಕ ಬಂದಿದೆ, ಅಂದ್ರೆ 2.75 lakh, ಇದು ಕೂಡ 3 lakh ವರೆಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಶ್ರೀನಿವಾಸ 3,92,000 ಬಂದಿದೆ. NC ಇದರಲ್ಲಿ ಶ್ರೀನಿವಾಸ, BGS, ಪೆಸ್, ಸಪ್ತಗಿರಿ, ಆದಿಚುಂಚನಗಿರಿ, ಡಾಕ್ಟರ್ ಚಂದ್ರಂ ಇವೆಲ್ಲ ಇದೇ ರೇಂಜ್ ಅಲ್ಲಿ ಇರೋದಕ್ಕೆ ನಾನು ಲಾಸ್ಟ್ ಸೀಟ್ ಅಷ್ಟೇ ತಗೊಂಡಿದ್ದೀನಿ ನಾ ಇಲ್ಲಿ. ಓಕೆ, ಕಾಲೇಜ್ ವೈಸ್ ತಗೊಂಡಿಲ್ಲ. 3,92,000 ಸ್ಟಾಪ್ ಆಗಿದೆ. ಇದು ನಿಮಗೆ ನನಗೆ ಅನ್ಸೋ ಪ್ರಕಾರ 6.5 to 7 lakh ವರೆಗೂ ಹೋಗ್ತದೆ, ಚಿಂತೆ ಮಾಡಬೇಡಿ. ಯಾವುದು GMPH ಕ್ಯಾಟಗರಿಯಲ್ಲಿ 22 ಲಕ್ಷ ಕೊಡೋದಕ್ಕೆ ರೆಡಿ ಇದ್ರೆ. ಸೊ ಇದು ಈ ವರ್ಷದ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಇರುವಂತಹ ಕಟ್ ಆಫ್. ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಒನ್ಸ್ ಅಗೇನ್ ಫೈನಲಿ ಐ ಆಮ್ ಟೆಲ್ಲಿಂಗ್ ಥ್ಯಾಂಕ್ ಯು ಟು KEA, ಎಸ್ಪೆಷಲಿ ಪ್ರಸನ್ನ ಸರ್. ಯಾಕಂದ್ರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ KEA ಅವರು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ 20ನೇ ತಾರೀಕು ಬೆಳಗ್ಗೆ 9 ಗಂಟೆಯ ಒಳಗಾಗಿ ನೀವೇನಾದ್ರೂ ಚೇಂಜಸ್ ಬೇಕು ಅಂದ್ರೆ ಮಾಡ್ಕೊಳ್ಬಹುದು, ಚೇಂಜಸ್ ಮಾಡ್ಕೊಳ್ಳಿ ಏನಾದ್ರೂ ಬೇಕು ಅಂದ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.